ಸ್ವಾಮಿ, ನಿಮ್ಮ ಪರಿಚಯ? ಅಶ್ವಥ್ ಗುರುಜಿ. ಸಹಜ ಅಷ್ಟಾಂಗ ಯೋಗದ ಸನಾತನ ಒಂದು ಅರಿವನ್ನು ಜಗತ್ತಿಗೆ ಈ ಒಂದು ಸಂಸ್ಥೆಯ ಒಂದು ಮುಖಾಂತರ ಲೋಕಕ್ಕೆ ಪರಿಚಯ ಮಾಡ್ತಾ ಇರ್ತಕ್ಕಂಥದ್ದು 20 ವರ್ಷಗಳಿಂದ ಎಲ್ಲೆಲ್ಲಿ 6 ಜಿಲ್ಲೆ, 24 ತಾಲೂಕುಗಳು ಕರ್ನಾಟಕದಲ್ಲಿ. ಆಂಧ್ರಾದ್ಯಂತ ಕೆಲವು ತಾಲೂಕುಗಳಲ್ಲಿ ಇದನ್ನು ಪ್ರಚಾರ ಮಾಡೋದಕ್ಕೆ ಹೊರಟಿದ್ದೀನಿ. ಪ್ರಾರಂಭ ಆಗೈತೆ. ಅನಂತಪುರ ಜಿಲ್ಲೆಯಿಂದ ಪ್ರಾರಂಭ ಆಗೈತೆ. ಇದು ಗೋಶಾಲೆ, ಗೋಕುಲ, ಹಸಿರು ಭಾರತ, ಸ್ವಚ್ಛ ಭಾರತ, ದಾಸೋಹಗಳು, ಕೋಟಿ ವೃಕ್ಷ, 1 ಕೋಟಿ ವೃಕ್ಷ ಸಂಕಲ್ಪ 6 ವರ್ಷಗಳಿಂದ ನಿರಂತರವಾಗಿ ಗಿಡ ನೆಡೆಸ್ತಾ ಬಂದು ಅದು ಆಲ್ರೆಡಿ ಮರ ಆಗಿ ರೂಪ ತಾಳೈತೆ. ಇದು ಮುಂದಿನ ದಿನಗಳಲ್ಲಿ ಸರ್ಕಾರ 850 ಎಕರೆಗಳು ಜಮೀನನ್ನು ನನಗೆ ಗೊತ್ತುಪಡಿಸಿದ್ದಾರೆ ಗಿಡ ನೆಡೆಸೋದಕ್ಕೆ. ಅದರಲ್ಲಿ ಪ್ರಾರಂಭ ಆಗೈತೆ. ಈ ಮುಖೇನ ಸನಾತನ ಧರ್ಮದ ಅರಿವನ್ನು ಜಗತ್ತಿಗೆ ಪರಿಚಯ ಮಾಡಬೇಕು ಅಂತ ನಮ್ಮ ಸಂಸ್ಥೆಯದೇ ಆದಂತಹ ಒಂದು ಆದಿಯಲ್ಲಿ ಈ ಮಾಸದ 22ನೇ ತಾರೀಕು ವಿಶ್ವದ ಅತಿ ಎತ್ತರವಾದಂತಹ ಒಂದು ಪರಿಚಯನ ಸನಾತನ ಧರ್ಮದಲ್ಲಿರೋ ಶ್ರೀರಾಮಚಂದ್ರ ಪರಿಚಯ ಲೋಕಕ್ಕೆ ಉಂಟು. ಈಗ ಮತ್ತೆ ಆ ಹೆಸರನ್ನು ಈ ಲೋಕಕ್ಕೆ ಒಂದು ಸಂಕಲ್ಪದ ಆದಿಯಲ್ಲಿ ಪ್ರತಿಷ್ಠಾಪನೆ ಒಂದು ರೂಪದಲ್ಲಿ ಅಯೋಧ್ಯದಲ್ಲಿ ನೆಲೆಸಿ ಉಳಿಸಿ ಶ್ರೀರಾಮಚಂದ್ರರ ಈ ಯುಗದ ಮುಂದಿನ ಸಾರಥ್ಯನ ನೀನು ತಂದೆ ವಹಿಸಿ ಈ ನಕಾರಾತ್ಮಕ ಎಲ್ಲವನ್ನು ಸುಟ್ಟು ಸಕಾರಾತ್ಮಕದ ಪ್ರಪಂಚನ ಮಾಡಿ ಲೋಕಕ್ಕೆ ಕಲ್ಯಾಣ ಮಾಡು ತಂದೆ ಅನ್ನುವಂಥ ಹಾದಿಯಲ್ಲಿ 3 ತಿಂಗಳಿಂದ ನಿರಂತರವಾಗಿ ಸಂಸ್ಥೆ ಈ ಸೇವೆಯಲ್ಲಿ ತೊಡಸ್ಕೊಂಡೈತೆ. 22ನೇ ತಾರೀಕು ಪ್ರತಿಷ್ಠಾಪನೆ ಆದಮೇಲೆ ನಿರಂತರವಾಗಿ ನಮ್ಮ ಸಂಸ್ಥೆ ರಾಮರ ಒಂದು ಈ ಯುಗದ ಆದಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ವ್ರತಗಳು ಆದಿಗಳು ಸಂಪೂರ್ಣ ಸಂಕಲ್ಪದಲ್ಲಿ ನಡೆಸಬೇಕು ಅಂತ ಸಿದ್ಧಾಂತ ಮಾಡ್ಕೊಂಡೈತೆ. ಈ ಹಳ್ಳಿಯಲ್ಲಿ, ಈ ಊರಲ್ಲಿ, ಬೆಂಗಳೂರಿನ ಒಂದು ಭಾಗದಲ್ಲಿ ಕೋಗಿಲು ಈ ಸನಾತನ ಧರ್ಮದ ಅರಿವನ್ನು ಖಂಡಿತವಾಗ್ಲೂ ತ್ರೇತಾಯುಗದಲ್ಲಿ ಏನು ರಾಮರ ಸುತ್ತಮುತ್ತ ಕಪಿಗಳು ರಾಮನಾಮವನ್ನು ಗಾಳಿ ಬೆಳಕಲ್ಲಿ ಬಿತ್ತಿ ಲೋಕ ಕಲ್ಯಾಣಕ್ಕೆ ಸಾರಿದ್ರೋ ಅದೇ ರೀತಿ ಇಲ್ಲಿ ಆ ಅಂದಿನ ಕಪಿಗಳೇ ಇವತ್ತು ಈ ಒಂದು ಕೋಗಿಲಲ್ಲಿ ವೇಣುಗೋಪಾಲ ಸನ್ನಿಧಿಯಲ್ಲಿ ಆಗಮಿಸಿ ಅವರು ಈ ಮನುಷ್ಯರ ರೂಪದಲ್ಲಿ ಈಗ ಆಗಮಿಸಿದ್ರನ್ನ ರಾಮರನ್ನ ಮೆರೆಸಿ ಲೋಕಕ್ಕೆ ಇದರ ಪರಿಚಯನ ಮಾಡೋದು ಕೊಟ್ಟಿದ್ದಾರೆ. ಇದಕ್ಕೆ ನಾನು ಯಾವತ್ತೂ ಅವ್ರ ಜೊತೆಯಲ್ಲಿದ್ದು ಚಿರಋಣಿಯಾಗಿರ್ತೀನಿ. ಜೈ ಗುರುದೇವ.